ಹೋಗಿದೆ, ತುಂಬಾ ಬೇಸರವಾಗಿದೆ. ನೀನು ಹೀಗೆ ಬೇಜಾರು ಮಾಡಿಕೊಂಡರೆ ಹೇಗೆ ಚಿನ್ನ? ಮೊದಲು ಆ ಮಾಂತೇಶನ ಕಡೆಯಿಂದ ಜಾರಿಕೋ. ನಿಮ್ಮ ಅಣ್ಣ ಈ ಮದುವೆಗೆ ಏಕೆ ಒಪ್ಪಲಿಲ್ಲ ಅನ್ನೋ ಒಳಗಿನ ವಿಷಯ ನನಗೇನು ತಿಳಿದಿಲ್ಲ. ಆದ್ರೆ ಈ ನಿಮ್ಮ ಮಾತಿನ ಅರ್ಥವೇ ಮಾಂತೇಶ್ ನನ್ನ ಮದುವೆ ಆಗಿ ನನ್ನ ಆಸ್ತಿಯನ್ನು ಹೊಡೆಯೋದಕ್ಕೆ ಸಂಚು ಮಾಡ್ತಾನೆ. ನೀನಾಡೋ ಮಾತು ಸತ್ಯ. ಏಕೆಂದರೆ ಬಡತನದಲ್ಲಿ ಬೆಳೆಯುವ ಮಾಂತೇಶನಿಗೆ ಶ್ರೀಮಂತ ಕೋಣೆಯನ್ನು ಕಟ್ಟಿಕೊಂಡರೆ ತನ್ನ ಕನಸುಗಳೆಲ್ಲ ಸುಗಮವಾಗಿ ನಡೆಯಬಲ್ಲವು. ಅಷ್ಟೇ ಅಲ್ಲ, ನಿನ್ನ ಅಣ್ಣ ಅವರಿಗೆ ಆಸ್ತಿಯ ಸಲುವಾಗಿ ಹತ್ತಿದ ಬೆಂಕಿ ಇನ್ನೂ ಆಡಿಲ್ಲ. ಆಸ್ತಿಗಾಗಿ ನಿನ್ನನ್ನು ಮದುವೆಯಾಗಿ ರಾತ್ರಿ ಸುಟ್ಟು ಹೋಗುತ್ತಾರೆ. ಎಚ್ಚರು. ದಯಮಾಡಿ ಆ ವಿಚಾರವನ್ನ ತೆಗೆದು ಹಾಕ್ಬೇಡಿ. ಇನ್ನು ಮುಂದೆ ನೀವು ಹೇಗೆ ಹೇಳ್ತೀರೋ ನಾನು ಹಾಗೆ ಹೇಳ್ತೀನಿ. ಓಕೆ ಕಮಲ, ಓಕೆ. ಗುಣ ನೋಡಿ ಗೆಳೆತನ ಮಾಡೋ ಹಾಗೆ ಸುಮ್ಮನೆ ದುಡುಕಿ ನೀನು ನಿನ್ನ ಪ್ರಾಣ ಕಳೆದುಕೊಳ್ಳುತ್ತಿದ್ದೆ. ಕಮಲ, ನೀನು ನನ್ನ ಸೊಸೆ. ನಿನ್ನ ಜೊತೆ ಯಾವ ಸಮಯದಲ್ಲಿ ತಿರುಗಾಡದರು ಯಾವ ನನ್ನ ಮಗನೂ ಬಾಯಿ ಬಿಡೋದಿಲ್ಲ. ಮಾಂತೇಶನ ಜೊತೆ ಕಳೆದ ಸಮಯವನ್ನು ಮರೆತು ಮಾಮರದ ಕೋಗಿಲಿಯಕ್ಕೆ ಆಡೇ ನನ್ನ ಚಿನ್ನ. ಹಾಗೆ Yeah.